ಎಜಿ ನ್ಯೂಸ್ಗೆ ಸ್ವಾಗತ. ರಣ ಬಿಸಿಲಿನಲ್ಲೂ ರಂಗೇರಿದ ಬಾಗಲಕೋಟೆ ಉಪಚುನಾವಣೆ ಮತಕ್ಷೇತ್ರ. ಬಾಗಲಕೋಟೆ ಉಪಚುನಾವಣೆ ಗೆಲ್ಲುವ ಕುದುರೆ ಯಾವುದು? ಬಾಗಲಕೋಟೆ ಉಪಚುನಾವಣೆ 4ನೇ ದಿವಸ ಪ್ರಚಾರ ರಂಗೇರ್ತಾಯಿತು. ಇಡೀ ಕರ್ನಾಟಕ ಸರ್ಕಾರದ ಆಡಳಿತ ಮಂತ್ರಿಗಳು ಬಾಗಲಕೋಟೆಯಲ್ಲಿಯೇ ಬೀಡು ಬಿಟ್ಟಿದ್ದು ಪಕ್ಷ ಹಾಗೂ ವಿರೋಧ ಪಕ್ಷಗಳ ಭರಾಟೆ ಜೋರಾಗಿದೆ. ಇಂದು ಬೇವೂರ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ಬೇವೂರ ಗ್ರಾಮದಲ್ಲಿ ರುದ್ರಸ್ವಾಮಿ ಮಠದ ಆವರಣದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗೋವಿಂದ ಕಾರಜೋಳ, ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ PH ಪೂಜಾರ್, ಜಮಖಂಡಿ ಮಾಜಿ ಶಾಸಕರು ಆದ ಗುಡಗುಂಟೆ ಅವರು, ಬೆಳ್ಳುಬ್ಬಿ ಹಾಗೂ ಬೇವೂರ ಗ್ರಾಮದ ಎಲ್ಲ ಪಕ್ಷದ ಮುಖಂಡರು, ಊರಿನ ಕಾರ್ಯಕರ್ತರು, ಸುತ್ತಮುತ್ತಲಿನ ಊರಿನ ಗ್ರಾಮದ ಹಿರಿಯರು, ಯುವಕರು ಭಾಗವಹಿಸಿದ್ರು. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಆದ ಬಸವರಾಜ ಬೊಮ್ಮಾಯಿ ಸಾಧನೆಗಳನ್ನ ಹೇಳಿದ್ದಾರೆ. ರೈತರಿಗೆ ಅನೇಕ ಯೋಜನೆಗಳನ್ನ ಕೊಟ್ಟಿದ್ರು. ಕೇವಲ 25,000 ರೂಪಾಯಿನಲ್ಲಿ ರೈತರು ತಮ್ಮ ಜಮೀನಿಗೆ ಟಿಸಿ ಕೊಡಿಸಲು ರೈತರಿಗೆ ಕೊಟ್ಟಿದ್ರು. ಆದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಬ್ಬ ರೈತನಿಗೆ 3 ಲಕ್ಷ ರೂಪಾಯಿ ಕೊಡಬೇಕಾಗಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳನ್ನ ನಂಬಿದಂತಹ ಮತದಾರ ಪ್ರಭುಗಳು ತಮ್ಮ ಕುಟುಂಬದ ಶಾಲೆಗೆ ಹೋಗ್ತಾ ಇರುವ ಮಕ್ಕಳು ಪ್ರತಿನಿತ್ಯ ಬಸ್ನಲ್ಲಿ ಕುಳಿತುಕೊಂಡು ಹೋಗಲು ಆಗ್ತಾ ಇಲ್ಲ. ಗೃಹಲಕ್ಷ್ಮಿ 2,000 ಹೊಂದಿಸಲು ಸರ್ಕಾರದಲ್ಲಿ ದುಡ್ಡಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಬೇಕಾದಲ್ಲಿ ಬಾರ್ ಲೈಸೆನ್ಸ್ ಕೊಟ್ಟು ಅವರಿಂದ 50,000 ಕೋಟಿ ಗುರಿಯನ್ನ ಕೊಟ್ಟಿದೆ. ರೋಗಿಗಳಿಗೆ ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ಹೋಗುವ ಆಂಬ್ಯುಲೆನ್ಸ್ ಸೇವೆ ನಮ್ಮ ಸರ್ಕಾರ ಮಾಡಿತು. ಈಗ ಸಹಾಯವಾಣಿಗೆ ಕರೆ ಮಾಡಿದ್ರೆ 1 ಗಂಟೆಯ ಮೇಲೆ ವಾಹನ ಬರುತ್ತೆ. ಅದಕ್ಕೂ ಸರ್ಕಾರದಲ್ಲಿ ದುಡ್ಡಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2,50,000 ಉದ್ಯೋಗಗಳನ್ನ ಯುವಕರಿಗೆ ಕೊಡ್ತೀವಿ ಎಂಬ ಭರವಸೆ ಕೊಟ್ಟಿದ್ರು. ಆದ್ರೆ ಈಗ ಮೊನ್ನೆ ತಾನೇ ಧಾರವಾಡದಲ್ಲಿ ಆದಂತಹ ಉದ್ಯೋಗ ಕೊಡಿ ಎಂಬ ಕಾರ್ಯಕ್ರಮದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ ದುಷ್ಟ ಸರ್ಕಾರ ಅಂತ ಹೇಳಿದ್ರು. ಇದು ಒಂದು ದುಃಖಕರ ವಿಷಯ. ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಅಭಿವೃದ್ಧಿ ಇಲ್ಲ. ಇತ್ತ ಕಡೆ ರೈತರ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಹಾಗೂ ಮಂಡ್ಯದಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕಾದ್ರೆ ಕಲ್ಲು ತೂರಾಟ ಮಾಡಿಸಿದ್ರು. ಇದೇ ನಿಮ್ಮ ಬಾಗಲಕೋಟೆಯಲ್ಲಿ ಇದೇ 1 ತಿಂಗಳ ಹಿಂದೆಗಡೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಶಾಂತಿಯುತವಾಗಿ ಆಚರಣೆ ಮಾಡಬೇಕಾದ್ರೆ ಹಿಂದೂಗಳ ಮೇಲೆ ಚಪ್ಪಲಿ ಎಸೆದು ಅವಮಾನ ಮಾಡಿಸಿದ್ರು. ವಿಧಾನಸಭೆಯ ಕಲಾಪದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವುದನ್ನ ಘೋಷಣೆ ಮಾಡಿಸಿದ್ರು. ರಾಜ್ಯದ ಪೊಲೀಸ್ ವ್ಯವಸ್ಥೆಗೆ ಬಂದ್ರೆ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯ ಕೇಂದ್ರಗಳಾಗಿದೆ ಅಂತ BY ವಿಜೇಂದ್ರ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡಿದೆ. ಭ್ರಷ್ಟ, ಜನವಿರೋಧಿ, ರೈತ ವಿರೋಧಿ ಈ ಸರ್ಕಾರವನ್ನ ನಾವು ಏಪ್ರಿಲ್ 9ನೇ ತಾರೀಕಿಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಸರಳ, ಸಜ್ಜನ, ಪ್ರಾಮಾಣಿಕ ವ್ಯಕ್ತಿಯಾದ ಸತತ 4 ಬಾರಿ ಶಾಸಕರಾಗಿರುವ ಶ್ರೀ ವೀರಣ್ಣ ಚರಂತಿಮಠ್ ಅವರನ್ನ 2 ಲಕ್ಷ ಮತಗಳಿಂದ ಅವರನ್ನ ಆರಿಸಿ ತರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಎಂದಿದ್ದಾರೆ. ಇನ್ನು ಮಾತು ಮುಂದುವರಿಸಿ ಶ್ರೀ ವಿಜೇಂದ್ರ ಅವರು, ಇವತ್ತು ನಾನು ಬಾಗಲಕೋಟೆಯ ಪ್ರಚಾರಕ್ಕೆ ನಾನು ಬಂದಿದ್ದೇನೆ ಅಥವಾ ಅವರ ವಿಜಯೋತ್ಸವಕ್ಕೆ ಬಂದಿದ್ದೇನೆಯೋ ತುಂಬಿದ ಜನಸಾಗರವನ್ನ ನೋಡಿ ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಆಮಿಷಗಳಿಗೆ ಬಲಿಯಾಗಬೇಡಿ, ಬಿಜೆಪಿಗೆ ನಿಮ್ಮ ಮತ ನೀಡಿ, ಕ್ರಮ ಸಂಖ್ಯೆ 2ಕ್ಕೆ ಕಮಲದ ಗುರುತಿಗೆ ನಿಮ್ಮ ಮತವನ್ನ ಮಾಡಿ ಅಂತ ಆಶೀರ್ವದಿಸಬೇಕು ಅಂತ ಕಾರ್ಯಕರ್ತರನ್ನ ಉದ್ದೇಶಿಸಿ ಬೇವೂರ ಗ್ರಾಮದ ಕಾರ್ಯಕರ್ತರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರು, ಮಹಿಳೆಯರಿಗೆ, ವೃದ್ಧರಿಗೆ, ಯುವಕರಿಗೆ ಹೇಳಿದರು. ಅದೇ ರೀತಿ ಮುರುಗೇಶ್ ನಿರಾಣಿ ಅವರು ಮಾತನಾಡಿ, ನಮ್ಮ ಕೇಂದ್ರ ಸರ್ಕಾರ ರೈತರಿಗೋಸ್ಕರ PM ಕಿಸಾನ್ 6,000 ರು ಹಾಗೂ ರಾಜ್ಯ ಸರ್ಕಾರ ಒಂದಿಗೆ 4,000 ಒಟ್ಟು 10,000 ರು ನಿಗದಿ ಮಾಡಿತು. ಇದಕ್ಕೂ ಕಾಂಗ್ರೆಸ್ ಸರ್ಕಾರ ಕಲ್ಲು ಹಾಕಿದೆ ಅಂತ ಹೇಳಿದ್ರು. ಮಾನ್ಯ ಚರಂತಿಮಠ್ ಅವರು ರೈತ ನಾಯಕರು, ಹುಟ್ಟು ಹೋರಾಟಗಾರರು, 4 ಬಾರಿ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರ ಶಾಸಕರಾಗಿ ಆಯ್ಕೆಯಾಗಿ ಜನಸಾಮಾನ್ಯರಿಗೆ ಹತ್ತಿರವಾದವರು ಅಂತ ಹೇಳಿ ಬಿಜೆಪಿ ಗುರುತಿಗೆ ನಿಮ್ಮ ಮತ ಹಾಕಿ ಅಂತ ತುಂಬಿದ ಜನಸಾಮಾನ್ಯರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳ ಮುಖಾಂತರ, ಮೀಡಿಯಾಗಳ ಮುಖಾಂತರ ತಾವೆಲ್ಲವನ್ನ ಬಲ್ಲವರಾಗಿದ್ದೀರಿ. ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು 4 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದಾಗ ರೈತರ ಪರವಾಗಿ, ಹಿಂದುಳಿದವರ ಪರವಾಗಿ ಯಾವ ರೀತಿ ಕೆಲಸಗಳನ್ನು ಮಾಡಿದ್ರು ಅನ್ನುವಂಥದ್ದು ತಮಗೆ ಗೊತ್ತಿದೆ. ಅವರು ಮೊದಲನೇ ಸಲ ಹಣಕಾಸಿನ ಸಚಿವರಾಗಿದ್ದಾಗ ಕೇವಲ 32,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಮಂಡಿಸಿದ್ರು. ಅವರಿರುವಂತಹ 6 ವರ್ಷಗಳ ಕಾಲದಲ್ಲಿ 4ನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆದಾಗ 3 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಮಂಡನೆ ಮಾಡಿದರು. ಕೇಂದ್ರ ಸರ್ಕಾರದಲ್ಲಿ ಸೋಲು ಹೋಗ್ತಿರುವಂತಹ ಎಲ್ಲ ಹಣವನ್ನ ಕ್ರೋಢೀಕರಣ ಮಾಡಿ ರೈತರ ಅಭಿವೃದ್ಧಿಗೆ ಮಾಡುವಂತ ಪುಣ್ಯಾತ್ಮ ಅದು ಯಾರಾದ್ರೂ ಇದ್ರೆ ಆ ಸನ್ಮಾನ್ಯ BS ಯಡಿಯೂರಪ್ಪನವರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಾಗ್ತೀವಿ. ಗೊತ್ತಿದೆ, ಕೇಂದ್ರ ಸರ್ಕಾರದಲ್ಲಿ 6,000 ರೂಪಾಯಿ ರೈತರಿಗೆ ಕೊಡ್ತಾ ಇದ್ರು. 4,000 ರೂಪಾಯಿ ನಮ್ಮ ಸರ್ಕಾರದಿಂದ ಯಡಿಯೂರಪ್ಪನವರನ್ನು ಕೂಡಿಸಿ 10,000 ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗೆ ಯಾರ ಅಕೌಂಟ್ ಬಾಗಿಲು ಬ್ಯಾಂಕ್ ಕೆಲಸ ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸುಳ್ಳು ಭರವಸೆಗಳನ್ನು ಕೊಟ್ಟು ಯಾವ ರೀತಿ ಸರ್ಕಾರ ನಡೀತಾ ಇದೆ ಅನ್ನೋದನ್ನ ಇವತ್ತು ತುಲನಾತ್ಮಕವಾಗಿ ನೀವು ವಿಚಾರ ಮಾಡಿ ವೋಟ್ ಹಾಕುವಂತ ಕಾಲ ಇವತ್ತು ಬಂದಿದೆ.
ತಾವೆಲ್ಲ ಬೇಲೂರು ಗ್ರಾಮ ಮತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಿರುವಂತ ನೀವೆಲ್ಲರೂ ವಿಶೇಷ ಸಭೆಯಲ್ಲಿ ನಮ್ಮೆಲ್ಲರ ನಾಯಕರು, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಯುವಕರ ಕಣ್ಮಣಿ, ಹೋರಾಟಗಾರರು, ರೈತ ನಾಯಕ, ನಾಡು ಕಂಡ ಅಪರೂಪದ ರಾಜಕಾರಣಿ, ಹುಟ್ಟು ಹೋರಾಟಗಾರ, 4 ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಪ್ರಗತಿ ಪಥದತ್ತ ಮುಂದೊಯ್ದಂತಹ ಆದರಣೀಯ ವಿಜಯ್ ಕುಮಾರ್, ಬಾಗಲಕೋಟೆ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.